ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯ ತುಂಬುವ ಮಹತ್ವಾಕಾಂಕ್ಷಿ ಯೋಜನೆಗೆ ಗೊರೂರಿನಲ್ಲಿರುವ ಹೇಮಾವತಿ ಅಣೆಕಟ್ಟಿನ 530 ಎಕರೆ ಪಾಳು ಪ್ರದೇಶದಲ್ಲಿ ಹೇಮಾವತಿ ಬೃಂದಾವನ ನಿರ್ಮಿಸಲು ಸರ್ಕಾರದಿಂದ 200 ಕೋಟಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಜಿಆರ್ ಹೇಮರಾಜು ಮನವಿ ಮಾಡಿದರು. 60 ವರ್ಷಗಳ ಬಳಿಕವೂ ಹೇಮಾವತಿ ಅಣೆಕಟ್ಟಿನ 750 ಎಕರೆ ಭೂಮಿಯಲ್ಲಿ ಯಾವುದೇ ಅಭಿವೃದ್ಧಿ ನಡೆದಿಲ್ಲ. 530 ರಿಂದ 730 ಎಕರೆ ಪ್ರದೇಶ ಪಾಳು ಬಿದ್ದಿದ್ದು ಸೌಂದರ್ಯ ಹಾಳಾಗಿದೆ. ಕೆಆರ್ಎಸ್ ಮಾದರಿಯಲ್ಲಿ ಹೇಮಾವತಿ ಬೃಂದಾವನ ನಿರ್ಮಾಣದಿಂದ ಹಾಸನ ಪ್ರವಾಸೋದ್ಯಮ ಬೆಳೆಯುತ್ತಿದ್ದು ಉದ್ಯೋಗ, ವ್ಯಾಪಾರ, ಪ್ರವಾಸಿಗರ ಪ್ರವಾಹ ಹೆಚ್ಚಾಗಲಿದೆ ಅಂತ ಈ ಬಾರಿ ನಮ್ಮ ಕನಸಿನ ಬೃಂದಾವನಕ್ಕೆ ಸರ್ಕಾರ ಹಸಿರು ನಿಶಾನೆ ತೋರಿಸಲಿ ಅಂತ ಜಿಒ ಹೇಮರಾಜ ಮನವಿ ಮಾಡಿದರು. ಇಲ್ಲಿವರೆಗೂ ಭಾಳಷ್ಟು ಸರ್ಕಾರಗಳು ಆಡಳಿತ ಆಳ್ಕೊಂಡು ಬಂದಿದ್ದಾರೆ. ಆದರೆ ಗೊರೂರಿನ ಹಾಸನ ಜಿಲ್ಲೆಯ ಹೇಮಾವತಿ ಅಣೆಕಟ್ಟು ತಾಣವನ್ನು KRS ಮಾದರಿ ಬೃಂದಾವನವನ್ನು ಮಾಡಿ ಅಂತ ಹೇಳಿ ಭಾಳಷ್ಟು ಸಲ, ಒಂದು 4-5 ಸಲ ನಾವು ಪ್ರೆಸ್ ಮೀಟು ಮಾಡಿದ್ದೀವಿ, ಸ್ಟ್ರೈಕು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಕಚೇರಿಗೂ ಕೂಡ ಹೋಗಿ ಮನವಿಯನ್ನು ತಲುಪಿಸಿದ್ವಿ. ಆದರೂ ಕೂಡ ಇದುವರೆಗೆ ಏನೂ ಉಪಯೋಗ ಆಗಿಲ್ಲ. ಗೊರೂರು ಡ್ಯಾಮು ನೊಂದಿ ಈ ಕರ್ನಾಟಕದ ಕೋಟ್ಯಾಂತರ ರೈತರಿಗೆ ಅನ್ನವನ್ನು ಕೊಡುವಂಥ ನೀರನ್ನು ಕೊಡ್ತಾ ಇದ್ದು ಅಲ್ಲಿಯ ಗೊರೂರಿನ ಮೂಲ ನಿವಾಸಿಗಳಿಗೆ ಭಾಳ ತೊಂದರೆ ಆಗಿದೆ. ಯಾವುದೇ ಗ್ರಾಮಾಭಿವೃದ್ಧಿ ಆಗದೆ, ಅಂಗಡಿ ಮುಂಗಟ್ಟುಗಳು ಬರದೆ, ಏನೋ ಒಂದು ರೀತಿ ಪಾಳು ಬಿದ್ದ ರೀತಿ ಕಾಣಿಸ್ತಾ ಇದೆ. ಆದ್ದರಿಂದ ಹಾಸನಕ್ಕೆ ಆಗಮಿಸ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಮ್ಮೆಲ್ಲ ಒಕ್ಕಲಿನ ಮನವಿ ಏನು ಅಂತಂದರೆ, ಗೊರೂರಿನ ಅಣೆಕಟ್ಟು ಭಾಗದಲ್ಲಿ ಉಳಿದಿರ್ತಕ್ಕಂಥ 230 ಎಕರೆ ಜಾಗದಲ್ಲಿ ಹೇಮಾವತಿ ಬೃಂದಾವನ ನಿರ್ಮಾಣ ಮಾಡಿಕೊಡಬೇಕು. ಅಲ್ಲಿಯ ಸೌಂದರ್ಯವನ್ನು ಹೆಚ್ಚಿಸಬೇಕು. ಅದು ಕೂಡ ಈ ಜಿಲ್ಲೆಯಲ್ಲಿ ಒಂದು ಕೇಂದ್ರ ಬಿಂದು ಪ್ರದೇಶ, ಕಡೆಗಣಿಸಬಾರ್ದು. ನೀವಾದರೂ ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ ಈ ಕೆಲಸ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ನಾವೆಲ್ಲರೂ ಕೂಡ ಕಳಕಳಿ ಮನವಿಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವು ಇದೊಂದೇ ವಿಚಾರ ಕೇಳ್ತಾ ಇದ್ದೀವಿ. ಈ ವಿಚಾರವನ್ನು ಭಾಳ ವರ್ಷಗಳಿಂದ ಕೇಳ್ಕೊಂಬಂದಿದ್ದೀವಿ, ಹೋರಾಟ ಮಾಡ್ತಾಯಿದ್ದೀವಿ. ಇದಕ್ಕೆ ಮಾನ್ಯತೆ ನೀಡಿ ತಾತ್ಕಾಲಿಕವಾಗಿ ಒಂದು 200 ರಿಂದ 300 ಕೋಟಿ ಅನುದಾನವನ್ನು ಕೊಟ್ಟು ಕೆಲಸನ ಆದಷ್ಟು ಬೇಗ ಪ್ರಾರಂಭ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಿಂಗರಾಜು, ಉಪಾಧ್ಯಕ್ಷ ಮಲ್ಲೇಶ್, ಆನಂದ್, ಜಯಂತ್ ಇತರರು ಉಪಸ್ಥಿತರಿದ್ದರು.